ವರ್ಷದಲ್ಲಿ NDA ಮೈತ್ರಿಕೂಟ ಸುಗಮವಾಗಿ ಹೋಗುತ್ತಾ ಅಂತೀರಾ? ಪೂರ್ತಿ ಆಡಳಿತ PM ಹತ್ರ ಇರಲ್ಲ. ಸೊ ದೇರ್ ವಿಲ್ ಬಿ ಅ ಮೈತ್ರಿ ಸರ್ಕಾರ ಅಂತಂದರೆ ಚಾನ್ಸಸ್ ಆಫ್ ಚೇಂಜಸ್ ಇನ್ ಡಿಸಿಷನ್ ಎಲ್ಲ ಇರುತ್ತೆ, ಎಫೆಕ್ಟ್ ಆಗುತ್ತೆ ಇದು. ನಿತೀಶ್ ಕುಮಾರ್ ಅವ್ರದ್ದೇ ಭಯ 5 ವರ್ಷ ಸುಗಮವಾಗಿ ನಡ್ಸ್ಕೊಂಡು ಹೋಗುತ್ತಾ ಅಂತ. ಬೇರೆ ಇಂಡಿಪೆಂಡೆಂಟ್ ಸಪೋರ್ಟ್ ತಗೊಳ್ತಾರೆ, ಮತ್ತು ಶಿವಸೇನೆಯಿಂದ ಇಳಿತಾನೆ, ಅಮಿತ್ ಶಾ ಚಾಲಿದ್ದಾನೆ ಅಷ್ಟೇ. ಎಲ್ಲ ಪಾರ್ಟಿಯನ್ನು ತಗೊಂತಾರೆ, ಹಾಕೋದು ಅದು ಯಾರ್ಯಾರಿಗೆ ಹಾಕ್ತಾರೋ ಅವರ ಅಮ್ಮ. ಇತ್ತೀಚೆಗೆ ಲೋಕಸಭಾ ಎಲೆಕ್ಷನ್ ಮುಕ್ತಾಯಗೊಂಡಿದ್ದು ಈಗಾಗಲೇ 293 ಸ್ಥಾನಗಳನ್ನು ಪಡೆದುಕೊಂಡು BJP ಮೈತ್ರಿಕೂಟ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಸತತ 3ನೇ ಬಾರಿ ನರೇಂದ್ರ ಮೋದಿಯವರು PM ಆಗೋದಂತೂ ಫಿಕ್ಸ್ ಅಂತಿದ್ದಾರೆ. ಈಗಾಗಲೇ ರಾಷ್ಟ್ರಪತಿ ಹತ್ತಿರ ಶುಕ್ರವಾರ BJP ಮೈತ್ರಿಕೂಟವು ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲು ಈಗಾಗಲೇ ರೆಡಿಯಾಗಿದೆ. ಈ ಬಾರಿ 5 ವರ್ಷನ ಈ NDA ಮೈತ್ರಿಕೂಟ ಸುಗಮವಾಗಿ ಪೂರೈಸುತ್ತಾ ಅನ್ನೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. BJP ಮೈತ್ರಿಕೂಟ ಈಗಾಗಲೇ ಜಯ ಸಾಧಿಸಿದೆ, ಬಹುಮತ ಗಳಿಕೊಂಡಿದೆ. ಬಟ್ ಈ ಬಾರಿ ಡೆವಲಪ್ ಅಂತಂದರೆ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಯಾವುದೇ ಡೆವಲಪ್ ಮಾಡಿಲ್ಲ ಅಂತ ಈಗ ಒಬ್ಬರು ಹೇಳಿದರು. ಬಟ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ನರೇಂದ್ರ ಮೋದಿಯವರು ಜನಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಪ್ರತಿಯೊಂದು ರೈತರಿಗೂ ಅವರವರ ಖಾತೆಗೆ ಹಣ ಜಮಾ ಮಾಡಿದ್ದಾರೆ. ಸೊ ನರೇಂದ್ರ ಮೋದಿಯವರ ಇಂಪ್ರೂವ್ಮೆಂಟ್ ಇದೆ. ಮೈತ್ರಿ ಸರ್ಕಾರ ಬಂದಿರೋದು ನಮಗೆ ಖುಷಿ ತಂದಿದೆ, ಹ್ಯಾಪಿ ಇದೆ ಸರ್. ಕಳೆದ ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಕೂಡ ಇದೇ ಮೈತ್ರಿಕೂಟ ಆಗಿತ್ತು. ಮೈತ್ರಿಕೂಟ ಆದಾಗ ಬಟ್ 5 ವರ್ಷ ಚೆನ್ನಾಗಿ ನಡೆಸ್ಕೊಂಡು ಹೋದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ. ಬಟ್ ಈ ಬಾರಿ ನರೇಂದ್ರ ಮೋದಿ ಅದೇ ಹಾದಿಯಲ್ಲಿ 5 ವರ್ಷನ ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆಯಿಂದ ತೊಗೊಂಡು ಹೋಗ್ತಾರಾ ಅಂತ? 100ಕ್ಕೆ 100 ಈ ಬಾರಿ ನರೇಂದ್ರ ಮೋದಿಯವರ ಸರ್ಕಾರ ಕಂಪ್ಲೀಟ್ ಮಾಡುತ್ತೆ. 5 ವರ್ಷ ಖಂಡಿತ 100ಕ್ಕೆ 100 ಈ ಬಾರಿ ನರೇಂದ್ರ ಮೋದಿಯವರ ಸರ್ಕಾರ ಇರುತ್ತೆ ಸರ್, 100%. ಬಟ್ ಜಂಪಿಂಗ್ ಸ್ಟಾರ್ ನಿತೀಶ್ ಕುಮಾರ್ ಅವರು, ನಿಮ್ಗೆ ಗೊತ್ತೇ ಇದೆ, ನಿತೀಶ್ ಕುಮಾರ್ ಬಿಹಾರ್ ಅವ್ರ ಮುಖ್ಯಮಂತ್ರಿ, ಅವ್ರ ಮೇಲೆ ಒಂದು ನಿರೀಕ್ಷೆ ಇಲ್ಲ. ಎಲ್ಲಿ ಅವರು ಪಕ್ಷ ಬಿಟ್ಟು ತೊರೆದು ಮತ್ತೆ BJP ಮೈತ್ರಿಕೂಟ ಅಲ್ಲಿಗೆ ಭಸ್ಮ ಮಾಡ್ತಾರೆ ಏನಂತ? ಖಂಡಿತ ಅದು ಅಸಾಧ್ಯ ಸರ್. ಈಗ ಆಲ್ರೆಡಿ ಅದರ್ಸ್ ಏನಿದ್ದಾರೆ ಅವರು ಆಲ್ರೆಡಿ 11 ಜನ ಬಂದಿದ್ದಾರೆ ಅಂತ ಮಾಹಿತಿ ಇದೆ. ಈಗ 303ಕ್ಕೆ ಹೋಗಿದೆ. BJP ಬಹುಮತ ಸಾಬೀತು ಮಾಡಿ ಈಗ ನರೇಂದ್ರ ಮೋದಿಯವರು ಕಂಪ್ಲೀಟ್ 5 ಇಯರ್ಸ್ ಅಧಿಕಾರದಲ್ಲಿರ್ತಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ ಸರ್. ಬಟ್ ನಿತೀಶ್ ಕುಮಾರ್ ಅವರು ನಮಗೆ ಸೆಂಟ್ರಲ್ ಮಿನಿಸ್ಟರ್ ಕೊಡಿ, ನನಗೆ ಗೃಹ ಸಚಿವ ಇಲಾಖೆ ಕೊಡಿ ಅಂತ ಹೇಳ್ತಿದ್ದಾರೆ. ಬಟ್ ಅಮಿತ್ ಶಾ ಬುಡಕ್ಕೇ ಬಂದಿರಲ್ಲ, ಯಾಕೆ ಅಂತ? ಅದು ರಾಜಕೀಯ ಹೊಂದಾಣಿಕೆ ಆದಮೇಲೆ ಒಳೊಳಗೆ ಇರುತ್ತೆ ಸರ್, ಅದು ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ 100ಕ್ಕೆ 100 ಮೋದಿಗೆ ಸಪೋರ್ಟ್ ಮಾಡ್ತಾರೆ. ನಿತೀಶ್ ಕುಮಾರ್ ಅವರಾಗಿರಲಿ, ಚಂದ್ರಬಾಬು ನಾಯ್ಡು ಅವರಾಗಿರಲಿ, ಮತ್ತೊಬ್ಬರಾಗಿರಲಿ ಮೋದಿಗೆ ಈ ಬಾರಿ ಸಪೋರ್ಟ್ ಮಾಡ್ತಾರೆ. ಖಂಡಿತ ಮೋದಿ ಸರ್ಕಾರ ಇರುತ್ತೆ ಸರ್. ಈಗಾಗಲೇ ಸರ್ಕಾರ ರಚಿಸೋಕೆ ರಾಷ್ಟ್ರಪತಿ ಮುಂದೆ ಇದೇ ಶುಕ್ರವಾರ ಹಕ್ಕು ಮಂಡಿಸಲಿಕ್ಕೆ ಹೋಗ್ತಿದ್ದಾರೆ. ಬಟ್ ಈ ಬಾರಿ ನರೇಂದ್ರ ಮೋದಿಯವರು 5 ವರ್ಷ ಸುಗಮವಾಗಿ ಮಿತ್ರ ಪಕ್ಷಗಳೊಂದಿಗೆ ನಡೆಸ್ಕೊಂಡು ಹೋಗ್ತಾರಾ ಅಂತ? I feel we need a strong leader. Okay, I don't think there is any other than him, anybody else is so strong. Okay, I am not sure whether whatever I am talking is, if some people will come and fight with me, how can you say that? But after he came in 10 years, we have seen so much of growth. I am into wealth industry. Okay, there are around 45 investment mutual fund companies are there, and I attend the conferences 5 to 10 every month, and all fund managers, whatever community he is from, means they are Sikhs, Muslims, Christians, Hindus, all the fund managers, they wanted him to come back so that there will be growth. So our independence, we got more than 75 years, and what growth has happened in 65 years. Now what growth is happened in last 10 years. We got the reforms in which year? 1991-92. After that reforms, roads and all they have put. Okay, China's GDP has increased after the infrastructure development. Earlier, when the trucks from Tirupur, they were going to Punjab and all, they used to take 15 days and all. ಆದರೂ ಜನ ಯಾಕೆ ಈ ಬಾರಿ BJPಗೆ ಜಾಸ್ತಿ ಮೆಜಾರಿಟಿ ಕೊಡಲಿಲ್ಲ ಅಂತ? ಯಾಕೆ ಜನ BJPಗೆ ಜಾಸ್ತಿ ಮೆಜಾರಿಟಿ ಕೊಟ್ಟಿಲ್ಲ ಅಂದರೆ, ನಮ್ಮ ಕಂಟ್ರಿನಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ನಾಟ್ ಎಡ್ಯುಕೇಟೆಡ್. ಓಕೆ, ದೇ ವಾಂಟ್ ಫ್ರೀ ಮನಿ. ದೀಸ್ ಪೀಪಲ್ ವಾಟ್ ದೇ ಆರ್ ಡೂಯಿಂಗ್, ದೇ ಆರ್ ಗಿವಿಂಗ್ ಮನಿ ಫ್ರೀಲಿ ಫ್ರಮ್ ದ ಪೀಪಲ್ who are earning to the people who are sitting and eating. They are means grasshoppers. Grasshopper ಅಂದರೆ ಗೊತ್ತಾ ಏನು? ಮಿಡತೆ ಅದು ಕ್ರಾಪ್ಸ್ ಎಲ್ಲ ತಿನ್ಬಿಟ್ಟು ಹೊಟ್ಟೋಗುತ್ತೆ. ಆ್ಯಂಡ್ಸ್ ದೇ ವಿಲ್ ವರ್ಕ್ ಫಾರ್ ದ entire seasons, and they will keep for the rainy season. We work for the seasons and we will keep. They are giving, they should give, they have to give for the poor people, for education, health and all, not giving free money.
This free giving money, I am against. When I went to my native place, people were not coming for works. They were simply sitting, and they were means WhatsApp, Google, Facebook, all these things they were doing. I asked, why are you not going for the work? I have my own house. I'm getting monthly 3,000 rupees. I'm having a farm. ಜನ ಹೇಳ್ತಿದ್ದಾರೆ ಇಲ್ಲ ಬರೀ ಹಿಂದೂಗಳ ಓಲೈಕೆಗಾಗಿ ಬಿಜೆಪಿ ನಿಂತಿರೋದು, ಬರೀ ಜಾತಿ ರಾಜಕಾರಣ ಮಾಡುತ್ತೆ, ಬರೀ ಇಷ್ಟು 10 ವರ್ಷ ಬರೀ ಸುಳ್ಳುಗಳನ್ನೇ ಹೇಳ್ತಾ ಸರ್ಕಾರ ನಡೆಸಿದೆ ಅಂತ. ಹಂಗೇನು ಸುಳ್ಳುಗಳು ಹೇಳ್ತಾ ಮಾಡಿದರೆ ಫಸ್ಟ್ ಟರ್ಮ್ ಹಿ ಹ್ಯಾಸ್ ಕಮ್, ಸೆಕೆಂಡ್ ಟರ್ಮ್ ಹಿ ವುಡೆಂಟ್ ಹ್ಯಾವ್ ಕಮ್, ಥರ್ಡ್ ಟೈಮ್ ಹಿ ವುಡೆಂಟ್ ಹ್ಯಾವ್ ಕಮ್. ಓಕೆ, ಈಗ ಒಕ್ಕೂಟ ಮಾಡಿದ್ದಾರೆ ಅಂತ ಇವ್ರಿಗೆ ಹೇಳ್ತಾ ಇದ್ದಾರೆ. ಬೇರೆ ಅವರು ಒಕ್ಕೂಟ ಮಾಡಿಲ್ಲ. SP, ಕಾಂಗ್ರೆಸ್, ದಿಸ್ ದಾಟ್ ಆ್ಯಂಡ್ ಆಲ್ ಸೋ ಮೆನಿ ಒಕ್ಕೂಟ ಆಗಿಲ್ಲ. ಒಕ್ಕೂಟ ಆಗಿದ್ರೆ ನಾವು ಅವ್ರಿಗೂ ಸ್ಟ್ರೆಂತ್ ಬರುತ್ತಂತೆ. ದೇ ಹ್ಯಾವ್ ಅಂಡರ್ಸ್ಟುಡ್, ದೇ ಹ್ಯಾವ್ ಒಕ್ಕೂಟ ಆಗಿದ್ದಾರೆ. ಈಗ ನಾವು ನೀವೆಲ್ಲ ಒಕ್ಕೂಟ ಬಂದು ನೀವು ಒಂದೇ ಪಾರ್ಟಿ ನಿಂತ್ಕೊಂಡು ಅವ್ರಿಗೆ ಫೈಟ್ ಮಾಡಿ, ದೆನ್ ವಾಟ್ ಯು ವುಡ್ ಹ್ಯಾವ್ ಡನ್? ವುಡ್ ಹ್ಯಾವ್ ಗಾಟ್ ಮೆಜಾರಿಟಿ? ಅಲ್ಲಲ್ವಾ? ದೆನ್ ವೈ ಆರ್ ಯು ಬ್ಲೇಮಿಂಗ್ ಹಿಮ್? ಐ ಆಮ್ ನಾಟ್ ಪಾಲಿಟಿಷಿಯನ್. ಐ ಆಮ್ ಅಗೇನೆಸ್ಟ್ ಐ ಆಮ್ ನಾಟ್ ವಿತ್ ಎನಿ ಪಾರ್ಟಿ. ಓಕೆ, ಎನಿಬಡಿ ಹಿ ಶುಡ್ ಪ್ರಮೋಟ್ ದ ಕಂಟ್ರಿ. ಹಿ ಶುಡ್. ಈಗ ನಮ್ಮ ಇಂಡಿಯಾ ಅಂದರೆ ಈಗ ಗೊತ್ತಾಗಿದೆ ಇನ್ ಆಲ್ ಫೀಲ್ಡ್ಸ್ ಇನ್ ದ ವರ್ಲ್ಡ್. ಅರ್ಲಿಯರ್ ನೋಬಡಿ ವಾಸ್ ನೋಯಿಂಗ್ ಹೂ ಈಸ್ ಇಂಡಿಯಾ, ವಾಟ್ ಈಸ್ ಇಂಡಿಯಾ. ನೌ ಎವ್ರಿ ಒನ್ ನೋಸ್ ಹೂ ಈಸ್ ಇಂಡಿಯಾ, ವಾಟ್ ಈಸ್ ಇಂಡಿಯಾ. ಈಗ ನಾನು US ಹೋಗಿದ್ದೀನಿ. US ಹೋಗಿ 6 months ಇದ್ಬಿಟ್ಟು ಬಂದಿದ್ದೀನಿ. ಆಲ್ ನೋ, ಆಲ್ ಪೀಪಲ್ ದೇ ನೋ. ಓಕೆ, ಎಲೆಕ್ಷನಲ್ಲಿ ಬಿಜೆಪಿ ಮೈತ್ರಿಕೂಟ ಗೆದ್ದಿದೆ ಅಂತ ಬಹುಮತನೂ ಪಡೆದುಕೊಂಡಿದೆ. ಬಟ್ ನಾಳೆ PM ನರೇಂದ್ರ ಮೋದಿ ಅವರು ಆಗಬೇಕಾ ಅಥವಾ ಹೇಗೆ ಅಂತ? ಆ್ಯಕ್ಚುಲಿ ಈ ವಿಷಯದ ಬಗ್ಗೆ ನಾನು ಸ್ವಲ್ಪ ತುಂಬ ಕಾಂಟ್ರಾಡಿಕ್ಷನ್ಸ್ ಇದೆ. ಐ ವಿಲ್ ಥಿಂಕ್ ಸಮ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಈಗ ನಾವು ಪಕ್ಷ ಅಂತ ತಗೊಂಡಾಗ ಅದು BJP ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೇ ಆಗಲಿ ಡಿಫಾಲ್ಟ್ಸ್, ಮೆರಿಟ್ಸ್, ಡಿಮೆರಿಟ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಜನರಿಗೆ ಏನಾಗ್ಬಿಡುತ್ತೆ ಅಂದರೆ ನಾನು BJP ಪರ ವಿರೋಧ ಅಂತಂದರೆ, ವಿರೋಧ ಅಂದಿದ ತಕ್ಷಣ ಕಾಂಗ್ರೆಸ್ ಸಪೋರ್ಟರ್ ಅಂತ ಅನ್ಕೋತಾರೆ, ಪರ ಅಂದಿದ ತಕ್ಷಣ BJP ಸಪೋರ್ಟರ್ ಅನ್ಕೊಂತ. ದಟ್ ಈಸ್ ನಾಟ್ ಟ್ರೂ. ಆ್ಯಕ್ಚುಲಿ ನಾವು UPSC ಅಂತ ಓದ್ತೀವಿ ಅಂದರೆ ವಿ ನೋ ಪಾಲಿಟಿಕ್ಸ್ ಆ್ಯಂಡ್ ಇನ್ಸೈಡ್ ದಟ್ ಅಷ್ಟೆಲ್ಲ ಡೀಪಾಗಿ ನಾವು ಓದಿರ್ತೀವಿ, ಅದ್ರ ಬಗ್ಗೆ ಎಲ್ಲ ಡೆಪ್ತ್ ಲೆವೆಲಲ್ಲಿ ಓದಿರ್ತೀವಿ. ಸೊ ನಾವು ಯಾವುದಕ್ಕೂ ಸಪೋರ್ಟ್ ಮಾಡೋದಿಲ್ಲ. ನಮಗೆ ಗೊತ್ತಿರುತ್ತೆ ಅವ್ರು ಏನೇ ಅವರು ಬಂದು ಏನೇ ಆಮಿಷಗಳು ಏನೇ ಮಾಡಿದ್ರು ಇನ್ಸೈಡ್ ದ ರಿಯಾಲಿಟೀಸ್ ವಿ ವಿಲ್ ನೋ. ಸೊ ಎಲೆಕ್ಷನ್ಸ್ ಈಸ್ ನಥಿಂಗ್ ಅಬೌಟ್ ಫೂಲಿಂಗ್ ದ ಪೀಪಲ್. ನಾವು ಫಸ್ಟ್ ಜನರಲ್ಲಿ ಏನು ಕಲ್ತ್ಕೋಬೇಕಂದ್ರೆ, ಡೋಂಟ್ ಗಿವ್ ಅ ವೋಟ್ ಆನ್ ದಿ ಬೇಸಿಸ್ ಆಫ್ ರಿಲಿಜಿಯನ್, ಕಾಸ್ಟ್ ಆ್ಯಂಡ್ ಆನ್ ದಿ ಬೇಸಿಸ್ ಆಫ್ ಪರ್ಸನ್ ಆ್ಯಂಡ್ ಸಿ ದ ಡೆವಲಪ್ಮೆಂಟ್ ವಾಟ್ ದೇ ಡಿಡ್ ಆ್ಯಕ್ಚುಲಿ. ಇದನ್ನು ಪೀಪಲ್ ರಿಯಲೈಸೇಷನ್ ಮಾಡಿಕೊಂಡಾಗ ಡೆವಲಪ್ಮೆಂಟ್ ಬೇಸಿಸ್ ಮೇಲೆ ಮಾತ್ರನೇ ಅವ್ರು ವೋಟ್ ಮಾಡ್ಕೋತಾರೆ. ಡೆವಲಪ್ಮೆಂಟ್ ಬೇಸಿಸ್ ಮೇಲೆ ನೀವು ವೋಟ್ ಮಾಡಿಲ್ಲ ಅಂದರೆ ನೀವು ಜಸ್ಟ್ ಕಾಸ್ಟ್ಗೆ, ರಿಲಿಜಿಯನ್ಗೆ, ಯಾವುದಕ್ಕೂ ವೋಟ್ ಹಾಕ್ದಂಗೆ ಇಲ್ಲಿ. ಆ್ಯಂಡ್ ಇಟ್ ಈಸ್ ರಿಯಾಲಿಟಿ. ಎಕ್ಸ್ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ಯಾವುದೇ ಬೆಳವಣಿಗೆಗಳನ್ನ ಮಾಡಿಲ್ಲ ಅಂತೀರಾ? ಹಾಗಾದರೆ ಮಾಡಿದ್ದಾರೆ ಆಯಿತಾ. ಹಂಗಂತೇಳಿ ಜವಾಹರ್ಲಾಲ್ ನೆಹರು ಮಾಡಿಲ್ವಾ, ಇಂದಿರಾ ಗಾಂಧಿ ಮಾಡಿಲ್ವಾ? ವಿ ರೀಡ್ ದ ಹೋಲ್ ಹಿಸ್ಟ್ರಿ ಫ್ರಮ್ ದ 1930 to 2024. ಓಕೆ, ಎವ್ರಿ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಗಿವೆನ್ ದೇರ್ ಅಬಿಲಿಟೀಸ್. ಅವ್ರಿಗೇನು ತಕ್ಕಂಗೆ ಏನಾಗುತ್ತೋ ಅದು ಕೊಟ್ಟಿದ್ದಾರೆ. ಸಮ್ ಫ್ಯೂ ಅವರಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲದೆ ಇರ್ಬೋದು, ಬಟ್ ಎಲ್ಲ ಥರದ ಕಾಂಟ್ರಿಬ್ಯೂಷನ್ ಎಲ್ಲ ಪ್ರೈಮ್ ಮಿನಿಸ್ಟರ್ ಕಡೆಯಿಂದನೂ ಬಂದಿದೆ. ಯಾರು ಏನೂ ಮಾಡಿದೆ ಅಂತೂ ಹೋಗಿಲ್ಲ. ಸಮ್ ನ್ಯೂ ಸ್ಕೀಮ್ಸ್, ಇಂದಿರಾ ಗಾಂಧಿ ತಗೊಂಡ್ರೆ ಮಹಿಳೆಯರಿಗೋಸ್ಕರ ಎಷ್ಟು ಸ್ಕೀಮ್ಸ್ ಮಾಡಿದ್ದಾರೆ ಅವರು. ಡೋಂಟ್ ಥಿಂಕ್ ಸೊ? ಜವಾಹರ್ಲಾಲ್ ನೆಹರು ಅವರೆಲ್ಲ ಎಷ್ಟು ಸ್ಕೀಮ್ಸ್ ಮಾಡಿದ್ದಾರೆ. ಅವರೆಲ್ಲ ಅಂದರೆ ಅವರೇನು ಮಾಡಿಲ್ಲ ಅಂತಲ್ಲ. ಆ್ಯಂಡ್ ಆಗ ಒಂದು ಬಡತನ ರೇಟ್ 70% ಇತ್ತು. ಆಗಲೂ 90% ಬಡತನ ರೇಟ್ ಇದ್ದಾಗಲೇ ಅವರೆಲ್ಲ ಅದನ್ನು ರೀಪ್ರೊಡ್ಯೂಸ್ ಮಾಡಿ ಮತ್ತೆ ಅದನ್ನೆಲ್ಲ ನಾರ್ಮಲೈಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಇವತ್ತೇನೋ ಬಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಮಾಡಿದ್ದೀರಾ. ಸಿ ದ ಬೇಸಿಸ್ ಪಾಯಿಂಟ್. ಎಲ್ಲಿ ಬಡತನ ಇರೋದು? ಎಲ್ಲಿ? ನಮ್ಮ ದೇಶದಲ್ಲಿ. ಎಲ್ಲಿ ಜಾಸ್ತಿ ಇರೋದು? ಹಳ್ಳಿಗಳಲ್ಲಿ. ಅಲ್ಲಿ ನೀವೇನು ಮಾಡಬೇಕು? ಇನ್ಫಾರ್ಮೇಟಿವ್ಸ್ ತರಬೇಕು. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಂದರೆ ಇನ್ಫಾರ್ಮೇಟಿವ್ಸ್ ಇಟ್ ವೋಂಟ್ ವರ್ಕೌಟ್ಸ್, ರೈಟ್? ಫಸ್ಟ್ ಇಲ್ಲಿ ಏನಾಗಬೇಕಂದ್ರೆ ತಿನ್ನೋದಕ್ಕೆ, ಬಟ್ಟೆ ತೊಡ್ಕೊಳ್ಳೋದಕ್ಕೆ ಬೇಕು, ಮನೆ ಇರೋದಕ್ಕೆ ಬೇಕು. ಅದಾದಮೇಲೆ ಕಾರು, ಬೈಕು, ಮನೆ ನೆಕ್ಸ್ಟ್. ಓಕೆ, ಫಸ್ಟ್ ತಿನ್ನೋದಕ್ಕೆ, ಇರೋದಕ್ಕೆ. ನೀವು ಹೇಳ್ತಿದ್ದೀರಿ ಫ್ರೀ ಅಕ್ಕಿ, ಫ್ರೀ ಭಾಗ್ಯಗಳನ್ನ ಕೊಡ್ತಾ ಇರಬೇಕು. ಫ್ರೀ ಅಕ್ಕಿ, ಫ್ರೀ ಬಾಕಿ ಅಂತಲ್ಲ. ಜಸ್ಟ್ ಥಿಂಕ್ ಇನ್ ಅ ಡಿಫ್ರೆಂಟ್ ವೇ. ಈ ಥರ ನಾನು ಹೇಳಿದ್ದೀನಿ ನನಗೆ ತಕ್ಷಣ ಫ್ರೀ ಅಕ್ಕಿ, ಫ್ರೀ ಬಾಕಿ ಅಲ್ಲ ಅದು. ಥಿಂಕ್ ಇನ್ ಅ ಡಿಫ್ರೆಂಟ್ ವೇ. ಟ್ರೈ ಟು ಇಂಪ್ಲಿಮೆಂಟ್ ನ್ಯೂ ಸ್ಕೀಮ್ಸ್ ಫಾರ್ ಡೆವಲಪಿಂಗ್ ದ ಪೂರ್ಸ್. eradicate the religiosity, eradicate the caste system, eradication of the inequality. Work on it, not for the international systems. ಇದು ಕರೆಕ್ಟಾಗಿ ಬಿಲ್ಡ್ ಆದರೆ ಅದು ಬಂದೇ ಬರುತ್ತೆ. ಎಷ್ಟು ಎಜುಕೇಷನ್ ರೇಟ್ ಇದೆ, ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ? ಪೀಪಲ್ ವಿಲ್ ನೋ ದಟ್ ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟು ಕೆಟ್ಟದಾಗಿದೆ ಅಂತ. ಪ್ರಮೋಟ್ ಇಟ್.
not in international level, right? So concentration on the main problems which we are struggling for, not on the where we don't need it at practically. Okay. So this is my opinion, and people will say it is someone say it is true, someone is false. It is their opinion. In my opinion, ಇದಷ್ಟೇ, ನೀವು ಬುಡದಿಂದ ಏನು ಮಾಡಿ ನೀರು ಹಾಕಿ ಮರನ ಬೆಳೆಸಿ, ಮೇರೆ ಎಲೆಗಳನ್ನ ಕಿತ್ತಾಕಿದ್ರೆ ಬರೀ ಎಲೆಗಳನ್ನ ಮೆಚ್ಚಿಸ್ರೆ ಅದು ಉದುರೋಗುತ್ತಾ. ಈ ಸರ್ಕಾರ ಗೆದ್ದು ಚುಕ್ಕಾಣಿ ಹಿಡಿದಿದೆ. ಬಟ್ ಈ ಬಾರಿ NDA ಸರ್ಕಾರ 5 ವರ್ಷ ಪೂರೈಸುತ್ತಂತೀರಾ? NDA ಮೈತ್ರಿಕೂಟ ಪೂರೈಸುತ್ತೆ. ನರೇಂದ್ರ ಮೋದಿ ಅವರೆಲ್ಲ ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆಯಿಂದ ಸುಗಮವಾಗಿ 5 ವರ್ಷ ನಿರ್ವಹಿಸ್ತಂತಂದ. ನೆರವೇರಿಸ್ತಾರೆ. ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಂಡಿಯಾ ಎಕಾನಮಿನ ಇವಾಗ 10th ಪೊಸಿಷನಲ್ಲಿ ಇದ್ದಿದ್ದು 5th ಪೊಸಿಷನ್ ಹೋಗಿದೆ. ನೆಕ್ಸ್ಟ್ 3rd ಪೊಸಿಷನಿಗೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೋಡ್ದಂಗೆ ಎಲ್ಲ ಕಂಟ್ರೀಸು ಹೇಳ್ತಿದೆ ಇಂಡಿಯಾ ಇವಾಗ ಡೆವಲಪಿಂಗ್ ಕಂಟ್ರಿ ಆಗ್ತಾ ಇದೆ ಅಂತ ಹೇಳಿ. ಮತ್ತು ಅವರು ಇವಾಗ ಎಲ್ಲೋದ್ರೂ ಇಂಡಿಯಾನ ಗುರುತಿಸ್ತಾರೆ. ಇವಾಗ ಅವಾಗ ಸಾಲ ಮಾಡಿದ್ದನ್ನು ಗೋಲ್ಡ್ನೆಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ರಲ್ಲ, ಇವಾಗ 1 ಲಕ್ಷ ಟನ್ kg ಗೋಲ್ಡ್ನ ಇವಾಗ ರಿಟರ್ನ್ ತೊಗೊಂಡು ಬಂದಿದ್ದಾರೆ ಇಂಡಿಯಾಗೆ. ಮತ್ತು ಇಂಡಿಯಾದು ಇವಾಗ ರೈಲ್ವೆ ಇದಿರ್ಬೋದು ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫ್ರೀ ಭಾಗ್ಯ ವರ್ಕೌಟ್ ಆಯಿತು ಎಲ್ಲೋ ಒಂದು ಕಡೆ ಈ ಬಾರಿ ಕಾಂಗ್ರೆಸ್ಗೆ ಅಂತೀರಾ? ಯಾಕಂದರೆ ಕಳೆದ ಬಾರಿ 50-60 ಸೀಟ್ಗಳಿದ್ದವರು ಈಗ ಒಮ್ಮೆ 100 ಸೀಟ್ಗಳವರೆಗೂ ಬಂದಿದ್ದಾರೆ. ಅಂದರೆ ಫ್ರೀ ಭಾಗ್ಯ ಕೊಟ್ಟು ಈಗಾಗಲೇ ವರ್ಕೌಟ್ ಮಾಡಿದ್ದಾರೆ. ಫ್ರೀ ಭಾಗ್ಯ ಕೊಟ್ಟಿರೋದು ಕರ್ನಾಟಕಕ್ಕೆ ಓನ್ಲಿ ಅಷ್ಟೇ, ಬೇರೆ ಅದಕ್ಕೆಲ್ಲ ಕೊಟ್ಟಿರಲ್ಲ. ಬಟ್ ಟಕಾಟಕ್ ಅಂತ 1 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಅದ್ರ ಬಗ್ಗೆ ಏನು? ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಂದರೆ ಪ್ರತಿಯೊಬ್ಬರ ಅಕೌಂಟಿಗೆ 1 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೆ ಅಷ್ಟು ಹಾಕ್ತೀನಿ ಅಂತಂದರೆ ಅಷ್ಟು ಅಮೌಂಟ್ನ ಎಲ್ಲಿಂದ ಹೊಂದಿಸ್ಕೊಂಡು ಬರ್ತಾರೆ? ಅದು ನಮ್ಮಿಂದ ತಗೊಂಡು ನಮಗೆ ಆಗ್ದಂಗೆ ಅಲ್ವಾ ಅದು? ಫ್ರೀ ಭಾಗ್ಯ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅಂದರೆ ಅವರು ಫ್ರೀ ಕೊಡೋಂಗಿದ್ರೆ ಸ್ಟೂಡೆಂಟ್ಸ್ಗಳ್ಗೆ ಮತ್ತು ಕೆಲಸಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಕೊಡಬೇಕು, ಮತ್ತು ಸೀನಿಯರ್ ಸಿಟಿಸನ್ಗೆ ಕೊಡಬೇಕು. ಬೇರೆಯವ್ರಿಗೆ ಕೊಟ್ಟರೆ ಸುಮ್ಮನೆ ಅನ್ನೆಸೆಸರಿ, ಅದು ಸುಮ್ಮನೆ ಲಾಸ್ ಆದಂಗೆ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.